ಒಂಚೂರು ಕ್ರೆಡಿಟ್ ಕೊಟ್ಟರೆ ಯಾರಾಗಿರಿ ಇದೋ ಬರೋದೆಲ್ಲ ಹಾಕ್ಬಿಡ್ತಾರೆ. ತಂಗ್ಳು ಪೆಟ್ಟಿಗೆ ಇದು. ಕನ್ನಡದಲ್ಲಿ ಹೇಳು. ಉಳ್ಳಾಗಡ್ಡಿ ತಪ್ಪಲ. ಇಂಗ್ಲೀಷ್ ಚೆನ್ನಾಗಿತ್ತು. ಉಳ್ಳಾಗಡ್ಡಿ ತಪ್ಪಲ ಚಿಲ್ಲಿ ಪುಡಿ. ಚಿಲ್ಲಿ ಪುಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈ ಕಡೆ ಕನ್ನಡನೂ ಅಲ್ಲ, ಇಂಗ್ಲೀಷು ಅಲ್ಲ, ಅದಕ್ಕೆ ಜವಾರಿ ಮಂದಿ ಅನ್ನೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಜನಿಸುವ ಪ್ರೀತಿಯೇ ಶಾಶ್ವತ. ಈ ವೆದರ್ ಅಂತೂ ಬೆಂಗಳೂರಲ್ಲಿ ಯೂಶಲಿ ಎಲ್ಲ ಕಡೆ ಇಷ್ಟೇ ಇದೆ ಅನ್ಸುತ್ತೆ. ಹೆವಿ ಚಳಿ ಅಂದರೆ ಚಳಿ. ಬೆಳಗ್ಗೆ 6 ಗಂಟೆ ಹೆಂಗಿರುತ್ತೆ, ಸಂಜೆನೂ ಹಂಗೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, 6:30 ಮ್ಯಾಕ್ಸಿಮಮ್ 7 o'clock ಒಳಗೇ ಮನೆ ಒಳಗೆ ಬರ್ತಾಯಿದ್ದೀನಿ. ಅಂದರೆ ಏನೇ ಜರ್ಕಿನ್ ಹಾಕೋ ಬಂದರೂ, ಏನೇ ಕವರ್ ಆಗಿದ್ರು ಹೆವಿ ಚಳಿ ಹೊಡಿತೈತೆ. ಮತ್ತು ಇಲ್ಲಿ ಟ್ರಾಫಿಕ್ ಜಾಸ್ತಿ. ಅದಕ್ಕೋಸ್ಕರನೇ ಬೇಗ ಬಂತಾಯಿದ್ದೀನಿ. ನಾನೇನಾದ್ರು ಬೇಗ ಬಂದರೆ ಎಕ್ಸ್ಟ್ರಾ ವರ್ಕು ನಮ್ಮ ಮ್ಯಾನೇಜರ್ಗೆ. ಅಂದರೆ ಏನಾದ್ರು ಇಲ್ಲೇ ಬಾಯಿ ಚಾಪಲ್ಲ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಸೊ ಅವ್ರಿಗೆ ಏನಾದ್ರು ಮಾಡು ಅಂತ ತಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೆ ಅವ್ರು ಏನೋ ಸ್ಪೆಷಲ್ ಮಾಡ್ತಿದ್ದಾರೆ. ನೋಡೋದು ಏನು ಮಾಡ್ತಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಸಂಜೆ ಆದರೆ ತುಳಸಿ ಪೂಜೆನೇ ನಡೀತಿದೆ. ಸೊ ಏನು ಮಾಡ್ತಿದ್ದಾರೆ, ಚಾಟ್ಸು ಸ್ಪೆಷಲು. ಈ ಥಂಡಿ ವೆದರ್ಗೆ ಏನು ಮಾಡಿಕೊಡ್ತಿದ್ದಾರೆ ನಮ್ಮ ಹೆಜ್ಜೆ ನೋಡೋಣ. ಏನು ಮಾಡ್ತಾ ಇದ್ದೀರಾ ಮೇಡಮ್? ಏನೂ ಇಲ್ಲ. ಇದೇನಿದು? ಈರುಳ್ಳಿ. ನೋಡಿ ಸೋಂಬೇರಿಗಳ ಕೆಲಸ ಇಲ್ಲ. ಸ್ಮಾರ್ಟ್ ವರ್ಕ್ ಅಂತಾರಲ್ಲ ಅಡುಗೆ ಮನೆಯಲ್ಲಿ ಇದೇನೇ. ಚಾಕು ಎತ್ಕೊಂಡು ಕಟ್ ಮಾಡ್ಬೇಕಾಯ್ತದೆ ಅಂತ ಇದು ತಂದ್ಬಿಡೋದು. ಇದು ನೋಡಿ ಫುಲ್ಲು ಸಣ್ಣಕ್ಕಾಯ್ತು. ಇಡೀ ಆಯ್ತು, ಪರವಾಗಿಲ್ಲ. ಇಲ್ಲ ಬೇಯಿಲ್ಲ, ಕಾರ್ನ್ ಬೇಲ್ ಮಾಡ್ಬೇಕಣ್ಣ. ನಾರ್ಮಲ್ ಬರೀ ಚುಮ್ಮರಿ ಬೇಲೆಲ್ಲ ಮಸ್ತ್ ಮಾಡ್ತಿಲ್ಲ. ಅದಕ್ಕೆ ಇವತ್ತೆ ಕಾರ್ನ್ ಬೇಲ್ ಮಸ್ತ್ ಮಾಡ್ತೀವಿ ಅಂತ ನೀನು ಅನ್ಕೊಂಡ? ಮಸ್ತ್ ಮಾಡ್ತಿಲ್ಲ ಅಂತೆ. ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ, ಅದಕ್ಕೆ ಹೂವೊಂದು ಇಷ್ಟು ಸಣ್ಣ ಸಾಕಲ್ಲ. ಎಲ್ಲಿ ತೆಗಿ ನೋಡದ. ಇನ್ನೂ ಬೇಕಾ? ಸೊ ನೋಡಿ ಎಷ್ಟು ಇನ್ನೂ ಸಣ್ಣಕ್ಕಾಯ್ತದ ಬೇಕಾರೆ. ಸೊ ಇಲ್ಲೇ ಕಾರ್ನ್ ಬೇಲ್ ಮಾಡಲಿಕ್ಕೆ ಕಾರ್ನ್ ಎಲ್ಲ ಈ ಥರ ಗೊಂಜಾಳ ಬಿಡಿಸ್ಕೊಂಡು ನೀರೋಗಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 10 minutes ಕುದಿಯಾಕೆ ಇಡ್ಬೇಕು. ಇದನ್ನು 10 minutes ಕುದಿಸ್ಕೊಳಿಗತ್ತೀನಿ. ಬಸಿತೀನಿ. ಸೊ ಹೆಂಗೆ ಬೇಯಿಸಿದ್ರು ನೋಡ. ಕವ್ವ ಹಾಕೋದು ಉಪ್ಪು ಖಾರ ಹಾಕ್ಬಿಡ್ತೀನಿ ನಾನು. ಮಸ್ತ್ ಏನ್ ಗೊತ್ತಾ, ಒಂಚೂರು ಡಿಫ್ರೆನ್ಸ್ ಇರ್ಲಿ. ಡಿಫ್ರೆನ್ಸ್ ಅದ ಏನೋ ಡಿಫ್ರೆಂಟ್ ಆಗೋ ಸ್ವಲ್ಪ ಟೇಸ್ಟಿ ಹಂಗೆ ಇರ್ಲಿ ಅಂತ ಅಷ್ಟ. ಯಾರು ಇಲ್ಲ, ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್. ಈಗ ನೋಡಿ ಅನ್ನ ಸಾರನ್ನು ತಿನ್ಬೋದು, ಆದ್ರೂ ಪಲಾವ್ ಯಾಕೆ ಮಾಡ್ತಾರೋ? ಅಲ್ಲ ಜವಾರಿ ಮಂದಿ ಡೈಲಾಗ್ ಕೊಡ್ಬಿಟ್ರು. ಸೊ ಈಗ ಕಾರ್ನ ಚಂದ ಬೇಯ್ದಾವ, ಸಾಲ್ಟ್ ಹಾಕಿ ಬೇಯಿಸ್ಕೊಳ್ಳಂತೆ. ಸೊ ಇದಕ್ಕೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕ್ಯಾಪ್ಸಿಕಮ್ ನಾನು ಚೂರ ಹಾಕೊಂಡೇನೆ, ಯಾಕಂದ್ರೆ ನಾವು ಸ್ವಲ್ಪ ಹಾಕಿ ಮಾಡತ್ತೇವಲ್ಲ. ಎಲ್ಲ ಹಸಿನ? ಹಾ, ಎಲ್ಲ ಹಸಿ ಅಂದ್ರೆ ಎಲ್ಲ ಇದು. ಸೊ ಇದು ಕಾಂದ ಫಸ್ಟ್ ಸ್ವಲ್ಪ ಹಾಕ್ತೇನೆ, ಆಮೇಲೆ ಬೇಕಾದ್ರೆ ನೋಡಕ್ ಬರ್ತೈತೆ ಅಂತ ಇದು ಸ್ವಲ್ಪ ಕಾಂದ. ಇದು ಟೊಮಾಟೊ. ನೆಕ್ಸ್ಟ್ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ, ಸ್ಪ್ರಿಂಗ್ ಆನಿಯನ್. ಕನ್ನಡದಲ್ಲಿ ಹೇಳು. ಉಳ್ಳಾಗಡ್ಡಿ ತಪ್ಪಲ. ಇಂಗ್ಲೀಷ್ ಚೆನ್ನಾಗಿತ್ತು. ಉಳ್ಳಾಗಡ್ಡಿ ತಪ್ಪಲ. ಅಯ್ಯೋ, ಚಾಟ್ ಮಸಾಲ ಫ್ರಿಜ್ ಮೇಲೆ ಇಟ್ಟೇನಿ. ಚಿಲ್ಲಿ ಪುಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈ ಕಡೆ ಕನ್ನಡನೂ ಅಲ್ಲ, ಇಂಗ್ಲೀಷು ಅಲ್ಲ, ಅದಕ್ಕೆ ಜವಾರಿ ಮಂದಿ ಅನ್ನೋದು. ಇದು ಸಾಲ್ಟ್ ಸಾಕನ, ಆಲ್ರೆಡಿ ಒಂದ್ ಸ್ವಲ್ಪ ಹಾಕೇನೆ ಅದಕ್ಕೆ ಕಾರ್ನಿಗನು. ಅಂಡ್ ಈಗ ಎಕ್ಸ್ಟ್ರಾ ಏನ್ ಹಾಕದೇನೆ ಅಂದ್ರೆ ಇದು ಮ್ಯಾಗಿ ಮಸಾಲ. ಯಾಕ ಮ್ಯಾಗಿ ಮಸಾಲ ಹಾಕರೆ ಫ್ರೆಂಡ್ ಅಕ್ಕ ಚೆನ್ನಾಗಿರ್ತದ. ಸಕ್ಕತ್ತಾಗಿರುತ್ತೆ.
ಸ್ವಲ್ಪ ಮಾಡ್ಬೇಕು ನೀನೇ ತಿನ್ಬೇಕು. ಸ್ವಲ್ಪ ಮಾಡೋದೇನು ನೋಡಲ್ಲ. ಇದೇನು ಗೊತ್ತಾ, ಇದು ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಶೇವ್ ಇರ್ತಾವಲ್ಲ, ಸೇವ್ ನೀವು ಬೇಕಾದ ಕಲರ್ ಹಾಕೋಬಹುದು ಅಂತಾರಲ್ಲ, ಎಲ್ಲೋ ಗ್ರೀನ್ ಯಾವ್ಯಾವ ವೆರೈಟಿ ಇರ್ತಾವಲ್ಲ ಆ ಥರ. ಮತ್ತೆ ಬೇಕಾದ್ರೆ ಲೆಮನ್ ಮತ್ತು ಕೊತ್ತಂಬರಿ ಹಾಕೋಬಹುದು. ನಾನು ಕೊತ್ತಂಬರಿ ಏನು ಹಾಕೊಳ್ಳಿಕತ್ತಿಲ್ಲ. ಈಗ ಯಾಕೆ ಬಂದೆ? ಏನಾರ ಬೇಕಿತ್ತು ನೋಡ್ತೀನಿ ತಡಿ. ಶೇವ್ ಹಾಕ್ತೇವಲ್ಲ ಈಗ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಏನೋ ನಮ್ಮ ಮನೆ ದೇವರು ಏನಾರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಬಟ್ ಮಸ್ತ್ ಇರುತ್ತೆ ಮಾತ್ರ. ಅವ್ರದ್ದೇ ಒಂದು ಓನ್ ರೆಸಿಪಿ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆಲ್ರೆಡಿ ನೋಡಿರ್ತಾರೆ, ಬಟ್ ಅದಕ್ಕೆ ಇವ್ರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆಗ್ತಾ ಏನಾಗುತ್ತೆ, ಓನ್ ರೆಸಿಪಿ ಆಗುತ್ತೆ. ಗೊತ್ತಾ, ಈ ಬ್ರೆಡ್ ಒಂದ್ ಉಳ್ದದ್ಲ, ಈ ಬ್ರೆಡ್ ಮುರಿದ್ ಹಾಕ್ತೇನೆ ಪೂರ ಸಣ್ಣ ಮಾಡಿ. ಹೌದು, ಚೂರು ಡಿಫ್ರೆಂಟ್ ಟೇಸ್ಟ್ ಅಂತಾರಲ್ಲ, ಒಳಗೆ ಅನ್ಕತಿರ್ತಾರೆ. ನನ್ನ ಮಗ ಮಾಡ್ಕೊಡೋದೇ ಹೆಚ್ಚು. ಅದ್ರಲ್ಲಿ ನನ್ನ ಮಗ 108 ಕಮೆಂಟ್ ಹೊಡಿತಾನೆ ಅಂತ ಅಲ್ಲ, ಒಳಗೆ ಅನ್ಕತಿರ್ತಾನೆ. ಒಳಗೆ ಏನು ಹೊರಗೆ ಅಂತಾನೆ. ಅಯ್ಯೋ, ಶೇವ್ ಯಾವ ತರ ಬೇಕಾದ್ರೂ ಶೇವ್ ಹಾಕೋದು. ಇದಕ್ಕಿಂತ ಪ್ಲೇನ್ ಶೇವ್ ಇರ್ತಾವತ್ತೋ ಅದ ಯೆಲ್ಲೋ ಕಲರ್ ಅಷ್ಟ. ಅವಿದ್ರ ಚಂದ, ಬಟ್ ನಂಗೆ ಮಾಡೋ ಐಡಿಯಾ ಇರ್ಲಿಲ್ಲ. ನಂಗೆ ನಾನು ತಂದೆ ಇಲ್ಲ, ನಂಗೆ ತಿನ್ನೋ ಆಸೆ ಬೇರೆ ಆಗಿತ್ತು ಅಂದ್ಕೂಡ್ಲೆ ಇನ್ನು ಸ್ವಲ್ಪ ಹಾಕೋಣ. ಸೊ ನೋಡಿ, ನಮ್ಮ ಮನೆ ದೇವರ ರೆಸಿಪಿ ರೆಡಿ. ಏನಿದು ಕಾರ್ನ್ ಬೆಲ್ಲ. ಇದಕ್ಕ ಚೀಸ್ ತುರ್ದು ಹಾಕೊಳ್ಳೋರು ಚೀಸ್ ತುರ್ದು ಹಾಕೋಬಹುದು. ನೀ ಚೀಸ್ ತಿನ್ನಂಗಿಲ್ಲ ನಂತಲೇ ಹಾಕಿಲ್ಲ ಅಷ್ಟ. ಚೀಸ್ ಹಾಕಿದಿ ತುರ್ದ, ಮುಗೈತಿ ಮಸ್ತ್. ಸೊ ನಮ್ಮ ಈವ್ನಿಂಗ್ ಸ್ನಾಕ್ಸ್ ಕಾರ್ನ್ ಬೆಲ್ ಮಸಾಲಾ. ಮನೆ ದೇವ್ರು ರೆಡಿ ಮಾಡಿರೋಂಥ ಎಕ್ಸ್ಟ್ರಾ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿರೋಂಥ ವೆರಿ ಟೇಸ್ಟಿ ಕಾರ್ನ್ ಬೆಲ್ ಮಸಾಲಾ ತಿಂದು ನಮ್ದು ಬಟ್ಟೆ ಮುಡ್ಸೋದು ಎವ್ವಿ. ಅವತ್ತಿಂದ ತುಂಬ ದಿನ ಆಯಿತು ಡಿಲೇ ಆಗಿ. ಇವತ್ತು ಏನಾರ ಆಗಲಿ ಇದು ಚಾಟ್ಸ್ ತಿಂದು ಬೇಗ ಮಡ್ಚ್ಬಿಟ್ಟು ನೈಟು ಎಷ್ಟೋ ಥರ ಆಗಲಿ ಅದು ಮಡ್ಚ್ಬಿಟ್ಟೆ ಅಡುಗೆ ಮಾಡೋದು. ಏನಪ್ಪೆ? ಹಾಂ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಬಟ್ಟೆಗಳೈತೆ, ಹೆಂಗೆಲ್ಲ ತುಂಬಿದ್ದೀವಿ, ಅದನ್ನೆಲ್ಲ ಈಗ ಹೆಂಗೆ ಸೆಗ್ರಿಗೇಟ್ ಮಾಡೋದು ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ಬಟ್ಟೆ ಮಡ್ಚಬೇಕು. ಬಟ್ ಇವತ್ತು ಸೋಂಬೇರಿಗಳಾಗ್ಬಿಟ್ರಿ ನೋಡಿ ಎಷ್ಟಿದೆ. ಇಲ್ಲಿ 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 ಒಂದೊಂದು ಕಂಪಾರ್ಟ್ಮೆಂಟ್ಗಳು ಒಳ್ಳೆ ಗೊಬ್ಬರ ತುಂಬ್ದಂಗೆ. ಎಸ್ಪೆಷಲಿ ನಮ್ಮ ಮನೆ ದೇವ್ರು ಬಂದಮೇಲೆ ಅದನ್ನ ಉಳಿದು ಬಟ್ಟೆಗಳು ನಾನು ಅವ್ರಿಗೆ ಆ ಕಡೆ ಬಿಟ್ಕೊಟ್ಟಿದ್ದೆ. ಆ ಕಡೆ ಕಂಪಾರ್ಟ್ಮೆಂಟ್ ತೋರಿಸ್ತೀನಿ ಬನ್ನಿ. ಡೌ ಮಾಡ್ತೇವೆ ಡೌ. ನಾನೇ ಈ ಕಡೆ ಬಿಟ್ಕೊಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನೇ ಬಿಟ್ಕೊಟ್ಟೆ. ಅದು ಇವನ್ ನಾನೇ ಮಡಿಸಿಟ್ಟಿದ್ದೆ. ನನಗೆ ನ್ಯಾಯ ತೋರಿಸ್ಕೊಡ್ತೇನೆ. ಅವರು ಅನ್ಯಾಯ ಮಾಡಿದ್ದಾರೆ. ನನ್ನ ಬಂದು ಎಲ್ಲ ಹಿಂಗೆ ಗೊಬ್ಬರ ಹಾಕ್ಬಿಡೋರೆ. ಇದನ್ನು ಈಗ ಮಾಡೋದ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆ ದೇವರು ಅಡುಗೆ ಮಾಡಿಬಿಟ್ಟಿದ್ರೆ ಬಿಸಿ ಬಿಸಿ ರೊಟ್ಟಿ. ಸೊ ಅದನ್ನು ತಿನ್ನೋ ಮೂಡಲ್ಲಿ ಈಗ ಇವತ್ತೂ ಬಟ್ಟೆ ಮಡಚೋ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗ್ತಿದೆ. ಇಲ್ಲೂ ನೋಡ್ಬೋದು, ಇಲ್ಲೂ ಐತೆ, ಇಲ್ಲೂ ಜೀನ್ಸ್ ಪ್ಯಾಂಟ್ಗಳು ಹಾಗೆ ಇಟ್ಟೈತೆ. ಬಿಸಿ ಬಿಸಿ ರೊಟ್ಟಿ ಮಾಡಿದ್ಮೇಲೆ ಅದು ಬಿಸಿ ಇದ್ದಾಗ ತಿಂದ್ರೇ ಒಳ್ಳೇದಿಲ್ಲ. ಏನಕ್ಕಂದರೆ ನಮ್ಮ ಮನೆ ದೇವರು ರೊಟ್ಟಿ ಹೆಂಗಿರುತ್ತೆ ಅಂದರೆ ಬಿಸಿಲು ತಿಂದ್ರೇ ಅಲ್ಲಿಗೆ ಓ ಅಂತಿರ್ಬೇಕು. ಏನಾದ್ರು ತಂಗಳು ಆದಮೇಲೆ ತಿಂದರೆ ಅಮ್ಮ ಅನ್ಬೇಕಿದೆ. ಸೊ ನೋಡಿ, ಬಿಸಿ ಬಿಸಿ ರೊಟ್ಟಿ ಮಾಡಿದ್ದಾರೆ. ನಾವು ಈಗ ರೊಟ್ಟಿ ತಿಂದ್ಬಿಟ್ಟು ಏನು ಮಾಡಿದ್ಲೆ ನೋ ನೋ ನೋ. ಆ್ಯಕ್ಚುಲಿ 26ಕ್ಕೆ ನಮ್ಮ ಮನೆ ದೇವರು ಹೋಗ್ತಿದ್ದಾರೆ ಪುನಃ ಬೆಳಗಾವಿಗೆ. ಅವಾಗ ನಾನು ಮಡಚ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್, ಯಾಕೆ ಹೇಳಿ, ಇವರು ನಮ್ಮ ಕ್ರೈಮ್ ಪಾರ್ಟ್ನರ್ ಅಂತಲ್ಲ, ಹಂಗೆ ಲೈಫ್ ಪಾರ್ಟ್ನರ್ ಕೂಡ, ಕ್ರೈಮ್ ಪಾರ್ಟ್ನರ್ ಕೂಡ. ಸೊ ಅದರಿಂದ ಅವರಿಲ್ಲದೆ ಏನೂ ಆಗಲ್ಲ ಕೆಲಸ. ಸೊ ಆದರೆ ಹೋಗೋಷ್ಟಲ್ಲೇ ಅದೊಂದು ಕೆಲಸ ಟಾಸ್ಕ್ ಕೊಡ್ತೀನಿ ಮಡ್ಚೋಕ್ಕೆ, ಮಾಡ್ತೀವಿ. ಬಟ್ ಇವತ್ತು ರೊಟ್ಟಿ ಮಾಡಿಬಿಟ್ಟಿದ್ರೆ ಟೈಮ್ ಕೂಡ ನೋಡಿ ನೀವು 8:45 ಆಗೋಯ್ತು. ಅದಕ್ಕೇ ಇವತ್ತೊಂದು ಸ್ವಲ್ಪ ಯಾಕೋ ಮೂಡ್ ಆಫ್ ಆಗಿದೆ. ಸೊ ಬಿಸಿ ಬಿಸಿ ರೊಟ್ಟಿ ತಿಂದ್ಬಿಟ್ಟು
ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.